ಏನ ಎಲ್ಲಿ ನಿಲ್ಲಿಸ್ತಾನೆ ಹೋಗದೇ ಇಲ್ಲ, ಫುಲ್ ಇದಾದಕ್ಕೆ ಹೋಗೋದು. ಎಳ್ನೀರ್ ಕುಡಿಯೋಣ ಬಾ, ಕಬ್ನಲ್ ಕುಡಿಯೋಣ ಬಾ ಅಲ್ಲಿ. ಹಂಗೆಲ್ಲ ಅಲ್ಲ ಪಾಪ ಎಳ್ನೀರ್ ಬಿಸ್ಲಿಗೆ ಸುಸ್ತಾಗಿರಲ್ವ, ಅದಕ್ಕೆ ಎಳ್ನೀರ್ ಕುಡಿಯೋಣ ತಿನ್ಕಣಮ್ಮ. ಬಿಸ್ಲೆಲ್ಲ ತಿಂಡಿ ತಿನ್ಕೊಂಡು ಹೋಗಿರ್ತಾಳ. ಚಾಡಿ ಹೇಳ್ತೀಯ ಬಾ, ಇವತ್ತು 10:30 ಇದ್ದಿದ್ದು 11:30 ಕಳಿಸ್ತೀನಿ ಬಾ. ಅಲ್ಲ ಯಾವತ್ತಾರು ನಿಂಗೆ ಲೇಟಾಗಿ ಬಿಟ್ಟಿದ್ದೀನ? ಹೇಳು. ಹಂಗ ಆಡ್ತಿಲ್ಲ ರೋಡದಕ್ಕೂ. ನಾನು ಆಡ್ತೀನ ಬಿಡ್ತೀನ ಸೆಕೆಂಡ್ರಿ, ಯಾವತ್ತಾರು ನಿಂಗೆ ಲೇಟಾಗಿ ಬಿಟ್ಟಿದ್ದೀನ? ಇಲ್ಲ ಕಣ ಗಾಯ್ಸ್, ನಮ್ಮಮ್ಮ ಈಗ ಟಿಫನ್ ಉಪ್ಪಿಟ್ಟು ಮಾಡೋಣ ಅನ್ಕೊಂಡು ಬಟ್ ರೊಟ್ಟಿ ಮಾಡ್ಬಿಟ್ರು. ಅವಳು ಉಪ್ಪಿಟ್ಟು ಅನ್ಕೊಂಡು ಹೋಗಿದ್ದು. ನಮ್ ಗಾನವಿ ಬೆಳಗ್ಗೆ ಕನ್ಫ್ಯೂಸ್ ಆಗ್ಬಿಟ್ಲು. ಬೆಳಗ್ಗೆ ದೊಡ್ಡಮ್ಮ ಉಪ್ಪಿಟ್ಟು ಮಾಡ್ತೈತೆ ಅನ್ಬಿಟ್ಟು ಕೊರಗ್ತಿದ್ಲು, ಬಟ್ ಇಲ್ಲಿ ನೋಡಿದ್ರೆ ಗೊತ್ತಾಯ್ತು ರೊಟ್ಟಿ ಅಂತ. ರೊಟ್ಟಿಗೆ ಟೊಮೊಟೊ ಗೊಜ್ಜು ಗಾಯ್ಸ್, ಟೊಮೊಟೊ ಗೊಜ್ಜು. ಗೈಸ್, ನಮ್ ಗಾನವಿನ ಈಗ ಕಾಲೇಜಿಗೆ ಬಿಡಕ್ಕೀಗ ಹೋಗ್ತಿದ್ದೀನಿ ಗೈಸ್. ಗಾನವಿ ಅವ್ರದ್ದು ಕಾಲೇಜ್ ಎಂಟ್ರೆನ್ಸು. ಈ ರೋಡ್ ಏನಾರ ಅಂದ್ರೆ ಇವ್ಳು ನೋಡಿದ್ರೆ ಸಾಕಂತೆ, ಫುಲ್ ಅವಳಿಗೆ ಏನೋ ಗ್ಯಾಪ್ನ ಏನೇನೋ ಆಗೈತಂತೆ. ಇಲ್ಲ ಬಿಡೋಣ, ಗೊತ್ತಾವಿ. ಇಲ್ಲೇ ಬಿಡ್ಲಾ? ಕ್ಲಾಸ್ ಇರೋದಲ್ಲಿ ಅಲ್ಲಿ ಇರ್ತಾರೆ. ಮತ್ತೆ ಬಸ್ ಕ್ರಾಸ್ ಮಾಡ್ತಾಳೆ ಅಲ್ಲ, ರೋಡ್ ಕ್ರಾಸ್ ಮಾಡ್ತಾಳೆ. ಸರಿ ಆಯ್ತು. ಸರಿ, ಇದು ಹಂಗೆ ಮೊಟ್ಟೆ ಇಟ್ಕೊಂಡು ಬರ್ತಾ ತಗಬಾ. ಸರಿ ಆಯ್ತು, ಫೋನ್ ಮಾಡಿ. ಗೈಸ್, ಆಕ್ಚುಲಿ ಇವಾಗ ನಾವು ಅಮ್ಮ ಈಗ ಗಡ್ಡ ಮೀಸೆ ಎತ್ಲಾಗಿ ತೆಗಿ ಅಂತವ್ರೆ, ಅಂದ್ರೆ ಟ್ರಿಮ್ ಮಾಡು, ಕಂಪ್ಲೀಟ್ ಆಗಿ ಟ್ರಿಮ್ ಮಾಡು ಅಂತ ಹೇಳ್ತವ್ರೆ. ತುಂಬಾ ದಿವಸದಿಂದ ಹಿಂಗೆ ಗಡ್ಡ ಮೀಸೆಯಿಂದ ಬಿಟ್ಟಿದ್ದೆ. ಸೊ ಅದಕ್ಕೆ ನಾವಮ್ಮ ಎಷ್ಟು ದಿನ ಅಂತ ಬರೀ ಒಂದೇ ಸ್ಟೈಲಲ್ಲಿ ಇರ್ತೀಯ, ಸ್ವಲ್ಪ ಗಡ್ಡ ಮೀಸೆನ ಟ್ರಿಮ್ ಮಾಡ್ಕ ಅಂತ ಬೇರೆ ಹೇಳಿದ್ರ ಗೈಸ್. ಬಟ್ ಆದ್ರೂ ನಾವು ಅಮ್ಮಂಗೋಸ್ಕರ ಮಾಡ್ತಿದ್ದೀನಿ. ಒಂದಿನ ನಾಳೆ ಜೊತೆಗೆ ಗೈಸ್, ನಮ್ಮಮ್ಮ ಒಂದಿನ ಫುಲ್ ಹಿಂಗೆ ಇರುವಂತವ್ರೆ. ಈ ಆರ್ಮಿ ಅವರು ದಿನ ಅಂತ ರಜೆ ಇರುತ್ತಲ್ಲ, ಅವ್ರ ಮನೆಗೆ ಬರ್ತಾರಲ್ಲ, ಹಂಗ್ ಕಾಣಿಸ್ತಿದೀನಿ. ಹೆಂಗ್ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿ ಗೈಸ್. ಜಸ್ಟ್ ಇವತ್ತು ಬರೀ ಒಂದಿನ ಫುಲ್ ಹಿಂಗಿರೋಣ ಅಂತ. ಸೊ ಆಮೇಲೆ ನಾಳೆನೂ ಮೀಸೆನ ಫುಲ್ ಟ್ರಿಮ್ ಮಾಡ್ತೀನಿ. ನೋಡಿ ಪಾಪ, ಏನ್ ಮಗನ? ಓ, ಯಾಕೆ ನಿಂಗೆ ಟ್ರಿಮ್ ಮಾಡಿಸಿದ್ಯಾ? ಸುಮ್ಮನೆ. ಹೌದಾ? ಚೆನ್ನಾಗಿ ಕಾಣತ್ತೆ ಬಿಡು, ಚೆನ್ನಾಗಿ ಕಾಣತ್ತೆ. ಮೀಸೆ ಒಂದ್ ಸ್ವಲ್ಪ ದಪ್ಪ ಕಮ್ಮಿ ಮಾಡ್ಸೋದಲ್ವಾ? ಇಲ್ಲ, ಮನೇಲೆ ಮಾಡಿದ ಶೆಡ್ಡಲ್ಲಿ. ಹೌದಾ? ಚೆನ್ನಾಗಿದೆ. ಮೀಸೆ ಕರೆಕ್ಟಾಗಿ ಸೆಟ್ಟಿಂಗ್ ಮಾಡಿಸು. ಇಲ್ಲ, ಇವತ್ತು ಒಂದಿನ ಅಷ್ಟೇ, ನಾಳೆ ಟ್ರಿಮ್ ಮಾಡ್ತೀನಿ. ಸ್ವಲ್ಪ ಸಣ್ಣ ಮಾಡ್ಲಾ? ಬೇಡ ಬಿಡು, ಸುಮ್ಮನೆ ನಾಳೆ ತೆಗಿತೀನಲ್ಲ. ಚೆನ್ನಾಯ್ತು ಮಗನೆ. ಗೈಸ್, ನಮ್ಮ ಗಾನವಿಗೆ ಬೆಳಗ್ಗೆಯನ್ನು ಕಾಲೇಜಿಗೆ ಬಿಟ್ಟಿದ್ದೆ, ಒಂದು 10 ಗಂಟೆ ಕಾಲೇಜಿಗೆ ಬಿಟ್ಟಿದ್ದೆ. ಈಗ 12 ಗಂಟೆ ಆಗೈತೆ. ಇವಾಗಲೇ ಅವ್ರಿಗೆ ಬಿಟ್ಟಿದೆ, ಫಸ್ಟ್ ಡೇ ಅಲ್ವಾ, ಅದಕ್ಕೆ ಬೇಗ ಬಿಟ್ಟಿದೆ. ಸೊ ಅದಕ್ಕೆ ಬಾರೋಣ ಅಂತ ಅನ್ಲು. ಈಗ ಬಟ್ಟೆ ಹಾಕೊಂಡಿದ್ದೀನಿ, ಅವಳದು ಕ್ಲೀನಾಗಿ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಅಂತ. ಸೊ ಮನೆಗೆ ಬಂದಾದ್ಮೇಲೆ ತೋರಿಸ್ತೀನಿ ಅವಳಿಗೆ, ನೋಡೋಣ ಅವಳ ರಿಯಾಕ್ಷನ್ ನೋಡೋಣ. ನಮ್ಮ ಗಾನವಿ ಕಾಲೇಜ್ ಮುಗಿಸ್ಕೊಂಡು ಬಂದ್ಲು. ಹೆಂಗಾಯ್ತು ಕಾಲೇಜು? ಕ್ಲಾಸ್ ಅಲ್ವಾ, ಒಂದೇ ಕ್ಲಾಸ್. ಅದು ಕ್ಲಾಸ್ ತಗೊಂಡ್ರ ಗೈಸ್? ಅಂತೂ ನಮ್ಮ ಗಾನವಿ ಫಸ್ಟೇ ಕಾಲೇಜ್ ಮುಗಿಸ್ಕೊಂಡು ಬಂದ್ಲು ಮಾತ್ರ. ಆಗೋಣ ಕಾಣ್ತಿದ್ಯಾ? ಮೀಸೆನೆ ಒಂದ್ ಆರ್ಮಿಗೆ ಹೋಗೋರೆಲ್ಲ ಇರ್ತಾರಲ್ಲ, ಆರ್ಮಿಗೆ ಹೋಗೋರೆಲ್ಲ ಇರ್ತಾರಲ್ಲ, ಆ ಫಿಲಮ್ ಎಲ್ಲ ಪೊಲೀಸ್ ಇರ್ತಾರಲ್ಲ ಅಂತ. ಗೈಸ್, ಇವಾಗ ನಮ್ಮ ಅಣ್ಣನ ರಿಯಾಕ್ಷನ್ ನೋಡೋಣ ವಿಡಿಯೋ ಕಾಲಲ್ಲಿ. ತೋರಿಸ್ಲಾ? ಏನಿದು? ಯಾರನ್ ಕಾಣ್ತಾವ? ಇನ್ನೇನು ಇದು? ಒಬ್ಬ ಕೇಳೋದಲ್ಲಪ್ಪ, ಅವನೇ ನೋಡು ಹಾಡು ಹೇಳ್ತಾನಲ್ಲ. ಎಲ್ಲ ಯಾರ್ ನಿಮ್ಮ ಅಣ್ಣನವರು, ಇವಾಗ ಯಾರ ಅಪ್ಪನ ಅಂತಾರ? ಚೆನ್ನಾಗೈತು ಒಂಥರ, ಒಳ್ಳೆ ಮೀಸೆ ಅಂಟಿಸ್ದಂಗ ಐತ್ ಕಣಮ್ಮ ಅದು.
ಗೈಸ್ ಈಗ ಹೊರಗಡೆ ಹೋಗ್ತಿದ್ದೀನಿ, ಏನಕ್ಕಂದ್ರೆ ನಮ್ಮಮ್ಮ ಮಿಕ್ಸಿ ಒಂದು ಎಕ್ಸ್ಟ್ರಾ ತಗೋಬ ಅಂತ ಹೇಳೋರೆ. ಸೊ ನೆನ್ನೆ ಮಿಕ್ಸಿ ಕೊಟ್ಟಿದ್ನಲ್ಲ, ಪಾತ್ರೆ ಅಂಗಡಿಗೆ ಹೋಗಿ ಒಂದು ಮಿಕ್ಸಿ ತಗೊಂಡು ಬರೋಣ ಅಂತಂದರೆ ಅವ್ರ ಹತ್ರ ಎಕ್ಸ್ಟ್ರಾ ಇದೆಯಂತೆ. ಜೊತೆಗೆ ಹಂಗೆ ನಮ್ಮ ಸುಶಿನಿ ಬರ್ತೀನಿ ಅಂತ ಹೇಳಿದ್ದ. ಸೊ ಅವನದು ರಿಯಾಕ್ಷನ್ ನೋಡೋಣ, ನಂದು ಬರೀ ಮೀಸೆ ಬಿಟ್ಟಿರೋದಕ್ಕೆ. ಏ ಬಾ ಹೇಳ್ತೀನಿ, ಕುದ್ಕ. ಏನೋ ಇಲ್ಲ, ಬಾ ಕುದ್ಕ, ಆರಾಮ ಹಿಡ್ಕ. ಮತ್ತೆ ಅಲ್ಲಿ ಬಾ, ಅಲ್ಲಿ ಮುಂದೆ ತೆಗಿತೀನಿ. ಲಾಸ್ಟ್ ಥಿಯರಿ ಎಕ್ಸಾಮ್ ನಂದು ಮುಗೀತು. ಹೇಳು, ರಿವೀಲ್ ಮಾಡೀಗ. ತಾಳು, ಒಂದು ನಿಮಿಷ ತಾಳು. ತೆಗೆದ್ಬಿಡು ಅದು, ಹಿಂಗೆ ಅದನ್ನೂ ತೆಗೆದ್ಬಿಡು, ಬೇಡ, ಚೆನ್ನಾಗಿ ಕಾಣಲ್ಲ. ಒಳ್ಳೆ ಹೆಂಗಂದ್ರೆ ಆರ್ಮಿ ಅವ್ರು ಬಂದಿರ್ತಾರಲ್ಲ, ಟ್ರೈನಿಂಗ್ ಮುಗಿಸ್ಕೊಂಡು ತೆಗೆದ್ಬಿಡು, ಬೇಡ. ಒಂದೆರಡು ದಿನ ಇರಲಿ ಅಂತ. ಮೀಸೆನೂ ಒಂದು ಶೇಪ್ ಕೊಡ್ಕೋಬೇಕಾಯ್ತು, ಮೀಸೆ ಜಾಸ್ತಿ ಉದ್ದ ಆಯಿತು. ಗೈಸ್, ನಮ್ಮ ಸುಶಿ ಡೈರೆಕ್ಟ್ ಕ್ಲಾಸಿಕ್ಕಿಗೆ ಕರ್ಕೊಂಡು ಬಂದ. ಒಂದು ಎಕ್ಸಾಮ್ ಮುಗೀತು ಅಂತ ಈಗ ಪಾರ್ಟಿ ಕೊಡಿಸ್ತವನೆ. ಆ್ಯಕ್ಚುಲಿ ತಿನ್ನೋದು ಬೇಡ, ಅವತ್ತೇ ಲಾಸ್ಟ್ ಅಂದ್ಕೊಂಡಿದ್ದೆ, ನಾವು ಅಮ್ಮನ ಜೊತೆ ಬಂದಿದ್ನಲ್ಲ, ಬಟ್ ನಿಮ್ಗೆ ಕರೆದ್ನಲ್ಲ ಅಂತ ಬಂದೆ. ನಮ್ಮ ಸುಶಿನೂ ಲಾಸ್ಟ್ ಅಂತೆ, DBC ತಿನ್ನಲ್ವಂತೆ, ನಾಳೆಯಿಂದ ಜಿಮ್ಮಿಗೆ ಹೋಗ್ತಾನಂತೆ. ನಾಳೆ ಟಿಶ್ಯೂ ಕೊಡಿ ಸ್ವಲ್ಪ. ಬ್ರೋ, ಅಂಕಲ್ ಆಯ್ತಾ ಕಾಫಿ? ಆಯ್ತು ಕಡಿಮೆ. ಮಿಕ್ಸಿ ತಗೊಂಡು ಮಿಕ್ಸಿ ಕೂಡ ಹಂಗೆ ಒಂದು ಪ್ರಶ್ನೆ ತಂದೆ ಇಲ್ಲ. ಬೆಳಗ್ಗೆ ಜಿಮ್ಮಿಗೆ ಹೋಗಿರ್ಲಿಲ್ಲ ಅಂತ ಈಗ ಸಂಜೆ ಹಂಗೆ ಹೋಗೋಣ ಅಂತ ಬಂದೆ ಗೈಸ್ ಜಿಮ್ಮಿಗೆ. ಚೆನ್ನಾಗಿದೆ. ಯಾವ ಮೂವಿ ಹೋಗ್ತಿದ್ಯಾ? ಲೈಟಾಗಿ ಟ್ರಿಮ್ ಮಾಡೋಣ ಅಂತ ಅನ್ಕೊಂಡ, ನೋಡೋಣ ಇವತ್ತು ಬರೀ ಮೀಸೆನೆ ಬಿಡೋಣ ಅಂತ ಅನ್ಕೊಂಡೆ. ಮತ್ತೆ ಗೈಸ್, ಜಿಮ್ ಮುಗಿಸ್ಕೊಂಡು ಇಲ್ಲೇ ಪಾರ್ಕ್ ಕಡೆಗೆ ಬಂದೆ. ಸುಮ್ಮನೆ ಒಂದು 2 ರೌಂಡು ವಾಕ್ ಮಾಡೋಣ ಅಂತ. ಆ್ಯಕ್ಚುಲಿ ಜಿಮ್ಮಲ್ಲಿ ಥ್ರೆಡ್ಮಿಲ್ಗಳು ಇದೆ ಗುರು, ಬಟ್ ನನಗೆ ಜಿಮ್ಮಲ್ಲಿ ಆ ಥ್ರೆಡ್ಮಿಲ್ ಮೇಲೆ ನಂಗೆ ವಾಕ್ ಮಾಡೋಕ್ಕೆ ಮನಸ್ಸೇ ಬರೋಲ್ಲ. ಏನಕ್ಕಂದರೆ ಸುಮ್ಮನೆ ಒಂದೇ ಜಾಗದಲ್ಲಿ ಸುಮ್ಮನೆ ವಾಕ್ ಮಾಡೋಕ್ಕೆ ನಂಗೆ ಸ್ವಲ್ಪ ಬೋರ್ ಅನಿಸುತ್ತೆ. ಸೊ ಅದಕ್ಕೆ ಇಲ್ಲೇ ಪಾರ್ಕ್ ಕಡೆಗೆ ಬಂದುಬಿಟ್ಟು ಒಂದು 2-3 ರೌಂಡ್ ಹೊಡೆದ್ಬಿಟ್ಟು ಮನೆಗೆ ಹೋಗೋಣ. ಗೈಸ್, ಜಿಮ್ ಮುಗಿಸ್ಕೊಂಡು ಬಂದಾಯ್ತು ಗೈಸ್. ಆಯ್ತು, ಜೊತೆಗೆ ನಾವು ಅಮ್ಮ ಇಲ್ಲಿ ಚಿಕನ್ ಮಾಡಿಟ್ಟವ್ರೆ ನೋಡಿ. ಇಲ್ಲಿ ಚಿಕನ್ ಮಾಡಿಟ್ಟವ್ರೆ, ಫುಲ್ಲು ಆಯಿಲ್ಲೆಸ್, ಓನ್ಲಿ ಡ್ರೈ ಚಿಕನ್. 250 ಗ್ರಾಮ್ ಇದೆ, ಪ್ರೋಟೀನ್ 60 ಗ್ರಾಮ್. ಇಲ್ಲಿ ಮೊಟ್ಟೆ ಇದೆ. ಬೇಗ ಊಟ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಮತ್ತೆ ಟೆರೆಸ್ ಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡೋಣ, ಆಮೇಲೆ ಮಲ್ಗೋಣ ಗೈಸ್. ಏನಂತೀರಾ ನೀವು? ಇದನ್ನ ಫಾಲೋ ಮಾಡಿ. ಊಟ ಆಗ್ತಿದ್ದಂಗೆ ಬೇಗ ಮಲ್ಕೊಳಕ್ ಹೋಗ್ಬಾರ್ದಂತೆ, ಅವಾಗಲೇ ನಮ್ಮ ಬಾಡಿಲಿ ಶುಗರ್ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತಂತೆ. ನಮ್ಮ ಗಾನವಿನೂ ನೋಡಿ ಇವತ್ತು ಬೇಗನೆ ಊಟ ಮಾಡಿದ್ವಿ. ಇವತ್ತು 7 ನಾಳೆಯಿಂದ ಕಾಲೇಜ್ ಬೇರೆ ಅಲ್ವಾ. ತುಂಬ್ತವಳ ಅಮ್ಮ ನೋಡಲ್ಲಿ, ರೈಸ್ ಎಲ್ಲ ಅಲ್ಲಿ ತುಂಬುದ್ಲಲ್ಲಿ. ಗನು ಇಲ್ಲಿ ತುದಿ ಮಲ್ಕತೀನಿ, ಈ ಕಡೆ ಬಿಡಲ್ವ ಈಗ? ನೋಡಲ್ಲಿ ಬಾಳ ಸಿಪ್ಪೆ ತಿಂದಿದ್ಯಾ, ಅಲ್ಲೇ ಇಟ್ಟಿದ್ಯಾ, ಹೋಗಿ ಡಸ್ಟ್ಬಿನ್ಗೆ ಹಾಕು, ಹೋಗು. ಸೊಳ್ಳೆಗಳು ಬರುತ್ತೆ, ನೊಣಗಳು, ಹೋಗು. ನಾನು ತುದಿನ ಮಲಗಲ್ಲ, ಹೋಗವ. ನಡಿ, ತಪ್ಪು ನಿಂದೆ. ಏನಕ್ಕೆ ಬಾಳೆಹಣ್ಣು ಸಿಪ್ಪೆ ಹಂಗೆ ಇದು ಮಾಡಿದ್ಯಾ, ಹೋಗು. ಆಕ್ಚುಲಿ ನನಗೆ ತುದಿಲಿ ಮಲ್ಗಕ್ಕಂದ್ರೆ ತುಂಬಾನೇ ಇಷ್ಟ, ಒಳ್ಳೆ ನಿದ್ದೆ ಬರುತ್ತೆ ಗುರು. ಗೈಸ್, ಬ್ಲಾಗನ್ನ ಎಂಡ್ ಮಾಡೋಣ ಗೈಸ್. ಇಲ್ಲೋರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬೈ ಬೈ. ನಾನು ಈ ಲುಕ್ಕಲ್ಲಿ ತಾಳೆ, ಈ ಲುಕ್ಕಲ್ಲಿ ನಿಮ್ಮ ಕಾಲೇಜ್ ಕ್ಲಾಸಿಗೆ ಬರಲ್ಲ. ಏನಾರ ಮಾಡ್ಕೊ, ನಂಗೆ ಗೊತ್ತೇ ಇಲ್ಲ ಅಂತೀನಿ. ನನ್ನ ಹೆಸರೇ ಹೇಳ್ಬಿಡು. ನಿಮ್ಮ ಅಣ್ಣ ಅಲ್ವಾ ಅಂದ್ರೆ ನಂಗೆ ಗೊತ್ತೇ ಇಲ್ಲ ಅಂತೀನಿ. ಬಾಯ್ ಗೈಸ್.